ಅಂತೂ ಇಂತೂ ಅಂದ್ಕೊಂಡಿದ್ದು ಸಾಧಿಸ್ಬಿಟ್ರಿ ಅಲ್ವಾ? ನಾವು ಮನೆ ಬಿಟ್ಟು ಓಡ್ ಬಂದಿದ್ದು, ಇಲ್ಲಿಗೆ ಬಂದಿದ್ದು ಎಲ್ಲ ಗೊತ್ತು ನಿಮಗೆ. ನಡ್ಸೋರೆ ನಾವು, ಯಾವ ಅಂಕ ಆದ್ಮೇಲೆ ಯಾವುದು ಅಂತ ನಮಗ್ ಗೊತ್ತಿರಲ್ವಾ? ಅಂಕ ಅಂದ್ರೆ ಸನ್ನಿವೇಶ, ದೃಶ್ಯ, ಸಂದರ್ಭ. 170, 180 ಇದನ್ನಲ್ವಾ ಅಂಕ ಅಂತ ಕರೆಯೋದು? ಪರೀಕ್ಷೆಗೆ ಸಂಬಂಧಪಟ್ರೆ ಅದು ಅಂಕ, ಬದುಕಿಗೆ ಸಂಬಂಧಪಟ್ರೆ ಇದು ಅಂಕ. ಜಾಜಿ, ನಂಗೇನು ಅರ್ಥ ಆಗ್ತಿಲ್ಲ, ಬಾ ಹೋಗೋಣ. ಎಲ್ಲೂ ಹೋಗೋ ಹಾಗಿಲ್ಲ, ನೀವಿಬ್ರು ಬಂದಿರೋ ಕಾರ್ಯ ಮುಗಿಸ್ದೆ. ಏನ್ ಕಾರ್ಯ ಅಂತಾನೆ ಗೊತ್ತಿಲ್ಲ, ಈ ಜಾಜಿ ಜೀಪ್ ಬಿಟ್ಲು, ನಾವಿಲ್ಲಿಗೆ ಬಂದ್ವಿ. ನಾನ್ ಬಿಟ್ನಾ? ನೀನ್ ಬಿಟ್ಟಿದ್ದಲ್ವೇನೋ? ನಂಗೆ ಸರಿಯಾಗಿ ಸೈಕಲೇ ತುಳಿಯಕ್ ಬರಲ್ಲ, ಅಡ್ಡಾದಿಡ್ಡಿ ಬಿಡ್ತೀನಿ, ಇನ್ನು ಈ ಜೀಪ್ ಬಿಡ್ತೀನಾ? ಇವಳು ರೈಲ್ ಬಿಡ್ತಿದ್ದಾಳೆ. ನಾನ್ ಸುಳ್ಳು ಹೇಳ್ತೀನಾ? ಯಾರು ಗೊತ್ತು? ನಾನ್ ನಿನಗ್ ಗೊತ್ತಿಲ್ವಾ? ಗೊತ್ತು. ಕ್ಷಮಿಸಿ, ನಾವು ನೀವಿರೋದನ್ನೇ ಮರ್ತ್ಬಿಟ್ಟಿದ್ವಿ. ಬದುಕಿನ ಜಂಜಾಟದಲ್ಲಿ ಮನುಷ್ಯ ನಮ್ಮನ್ನ ಮರೆಯೋದು ಸಹಜ. ಅದೇನೋ ಕೆಲಸ ಮುಗಿಸ್ದೆ ಹೋಗೋ ಹಾಗಿಲ್ಲ ಅಂದ್ರಲ್ಲ, ಏನದು? ನಿಮ್ಮ ಜೀವನದ ಮುಖ್ಯ ಘಟ್ಟ, ಅದು ನೆರವೇರ್ತಾ ಇರೋದು ಇವತ್ತು. ತಗೋ ಇದನ್ನ. ಮುತ್ತೈದೆ ಹೆರಳಿನಲ್ಲಿ ಹೇರಳವಾಗಿರ್ಬೇಕಾದದ್ದು ಇದು. ಮಾತೃಸ್ಥಾನ ಅಲಂಕರಿಸೋ ಹೊಸ್ತಿಲಲ್ಲಿ ನಿಂತಿರೋ ಈ ಮಗಳಿಗೆ ಈ ತಾಯಿಯಿಂದ ಪುಟ್ಟ ಕಾಣಿಕೆ. ಗುರುಗಳೇ, ಯಾರಾದರೂ ನಿಮ್ಮ ಜೊತೆ ನಾನು ಇರೋದನ್ನ ನೋಡಿದ್ರೆ ನಾನು ಸುಖದರ ಅಲ್ಲ ಅನ್ನೋದು ಗೊತ್ತಾಗ್ಬಿಡತ್ತೆ ಅಲ್ವಾ? ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ ಸೂರ್ಯಾಂಶು. ನೀನು ಸುಖದರ ಅನ್ನೋ ವಿಚಾರ ಎಲ್ಲರ ನೆನಪಿನಿಂದ ಆಡ್ಸೋಗೋ ಹಾಗೆ ಮಂತ್ರ ಶಕ್ತಿ ಪ್ರಯೋಗ ಮಾಡಿದ್ದೀನಿ. ಯಾರು ನಿನ್ನನ್ನು ಸುಖದರ ಅಂತ ಪರಿಚಯ ಹಿಡಿಯೋದಕ್ಕೆ ಸಾಧ್ಯನೇ ಇಲ್ಲ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್